ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಪೂಜಾರಿ. ನನ್ನ ಯೂಟ್ಯೂಬ್ ವಿಡಿಯೋ ಲೋಕಕ್ಕೆ ನಿಮಗೆ ಸ್ವಾಗತ. ಹೂ ಇಸ್ ದ ಆಂಟಿ ನ್ಯಾಷನಲ್? ಯಾರು ದೇಶದ್ರೋಹಿ? ಈಗ ಎಲ್ಲೆಡೆ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿ ನಿಮಗೆ ದೇಶದ್ರೋಹಿ ಪಟ್ಟ ಉಚಿತವಾಗಿ ಸಿಗ್ತದೆ. ಇನ್ನು ಹಾಗೆ ಬಿಜೆಪಿಯ ಯಾವುದೇ ನಾಯಕರನ್ನು ಯಾರನ್ನು ಪ್ರಶ್ನೆ ಮಾಡಿ ದೇಶದ್ರೋಹಿ ಪಟ್ಟ ಉಚಿತವಾಗಿ ಸಿಗುತ್ತದೆ. ನಿಮ್ಮ ಪ್ರಶ್ನೆ ಸಹಜ ಆಗಿರ್ಬೋದು ಅಥವಾ ನ್ಯಾಯಯುತವಾಗಿರ್ಬೋದು, ಆದರೂ ನಿಮಗೆ ದೇಶದ್ರೋಹಿ ಪಟ್ಟ ಸಿಗುತ್ತದೆ. ಮಾಡಿ ಅದು ಬಿಟ್ಟಾಕಿ, ಅಸಲಿ ದೇಶದ್ರೋಹಿಗಳು ಯಾವ? ಹಿಂದೆ ಅಂದರೆ 2014 ಹಿಂದಕ್ಕೆ ಹೋಗೋಣ. ಅವಾಗ ನಮ್ಮ ದೇಶದಲ್ಲಿ ಆಗಾಗ ಅಲ್ಲಲ್ಲಿ ಭಯೋತ್ಪಾದಕರಿಂದ ಬಾಂಬ್ ಸ್ಫೋಟ ಆಗ್ತಿತ್ತು. ಆ ಬಾಂಬ್ ಸ್ಫೋಟದ ಹಿಂದಿನ ಉದ್ದೇಶ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಎಬ್ಬಿಸಿ ದೇಶವನ್ನು ನಾಶ ಮಾಡುವುದು, ದೇಶಕ್ಕೆ ಹಾನಿ ಮಾಡುವುದು ಅವರ ಉದ್ದೇಶ ಆಗಿತ್ತು. ತುಂಬ ಪ್ರಯತ್ನ ಪಟ್ಟರು. ಅದರಲ್ಲಿ ನಮ್ಮ ಶತ್ರು ದೇಶಗಳ ತುಂಬ ಕೈವಾಡ ಇತ್ತು. ತುಂಬ ಪ್ರಯತ್ನ ಪಟ್ಟರು. ಒಂದಲ್ಲ ಎರಡಲ್ಲ, ಸುಮಾರು 30 ವರ್ಷಗಳ ಕಾಲ ವಿವಿಧ ರೀತಿಯಲ್ಲಿ ನಮ್ಮ ದೇಶದ ಸೌಹಾರ್ದತೆಯನ್ನು ಹಾಳು ಮಾಡಬೇಕು, ದೇಶವನ್ನು ಹೊಡೆಯಬೇಕು ಅಂತ ತುಂಬ ಪ್ರಯತ್ನ ಮಾಡಿದರು. ನಾನಾ ರೀತಿಯಲ್ಲಿ ಬೇರೆ ಬೇರೆ ಬಗೆಯಲ್ಲಿ ನಮ್ಮ ದೇಶದಲ್ಲಿ ಕೋಮು ಗಲಭೆ ಎಬ್ಬಿಸಬೇಕಂತ ತುಂಬ ಪ್ರಯತ್ನ ಪಟ್ಟರು. ಅದರಲ್ಲಿ ನಮ್ಮ ಶತ್ರು ದೇಶಗಳು ವಿಫಲವಾದವು. ನಮ್ಮ ದೇಶದಲ್ಲಿ ಸೌಹಾರ್ದತೆ ಗಟ್ಟಿಯಾಗಿ ಉಳಿಯಿತು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಹೋದರತ್ವೇ ಗಟ್ಟಿಯಾಗಿದ್ದರಿಂದ ಯಾವುದೇ ಹಾನಿ ಆಗಿಲ್ಲ. ಅಲ್ಪ ಸ್ವಲ್ಪ ಹಾನಿ ಆದರೂ ಕೂಡ ದೊಡ್ಡ ಮಟ್ಟದ ಹಾನಿ ಏನೂ ದೇಶಕ್ಕೆ ಆಗಿದೆ. ಆದರೆ ಇವಾಗ ಏನಾಗ್ತಿದೆ? ಆಗ ಆ ದೇಶದ್ರೋಹಿಗಳು ಮಾಡಿದ್ದೆಲ್ಲ ಸಂಚನ್ನು ದೇಶ ಪ್ರೇಮಿ ಭಾರತೀಯರು ವಿಫಲ ಮಾಡಿದರು. ಆ ಸಮಯದಲ್ಲಿ ಇದ್ದ ಕಾಂಗ್ರೆಸ್ ಸರ್ಕಾರ ಸಾಧ್ಯವಾದ ಮಟ್ಟಿಗೆ ತನ್ನ ಶಕ್ತಿ ಮೀರಿ ದೇಶದ ಶತ್ರುಗಳ ಆಸೆ ನೆರವೇರದಂತೆ ನಡೆದುಕೊಂಡಿತು. ಆಸೆ ನೆರವೇರದಂತೆ ಮಾಡಿತು. ನಮ್ಮ ದೇಶವನ್ನು ಒಂದು ಭದ್ರವಾಗಿ ಉಳಿಸಿಕೊಂಡಿತು. ಶತ್ರುಘಾಟನ ನಿಲ್ಲಿಲ್ಲ. ನಮ್ಮ ದೇಶದ ಸೌಹಾರ್ದತೆ ಹಾಳು ಮಾಡುವ ಶತ್ರುಗಳ ಪ್ರಯತ್ನ ವಿಫಲವಾಯಿತು 2014 ಮುಂಚೆ. ಆದರೆ ಈಗ ಏನಾಗ್ತಿದೆ? 2014 ನಂತರ ನಮ್ಮ ದೇಶದಲ್ಲಿ ಏನಾಗ್ತಿದೆ? ದೇಶದ್ರೋಹಿಗಳು ಯಾರು ಎಂಬುದನ್ನು ನೀವೇ ನಿರ್ಧರಿಸಿ. ನಾನು ಹೇಳುವುದಿಲ್ಲ, ನೀವೇ ನಿರ್ಧರಿಸಿ. ನಿಜಕ್ಕೂ ಈ ದೇಶದ ಶತ್ರುಗಳು ಯಾರು? ಈ ದೇಶದ ಸೌಹಾರ್ದತೆ ಹಾಳು ಮಾಡುತ್ತಿರುವವರು ಯಾರು? ಈ ದೇಶವನ್ನು ಒಡೆಯಲು ಸಂಚು ಮಾಡುತ್ತಿರುವ ಸಂಚಿಕೋರರು ಯಾರು? ನಿಮಗೆ ಅರ್ಥ ಆಗ್ತದೆ. ವಿಡಿಯೋ ನೋಡಿದ ಮೇಲೆ ನೀವೇ ನಿರ್ಧರಿಸಿ. ಮೊದಲನೇದಾಗಿ, ಈಗ 2014 ನಂತರ ದಿನ ಬೆಳಿಗಾದ್ರೆ ನೀವು ನೋಡಬಹುದು, ಸಾಮಾಜಿಕ ಜಾಲತಾಣ, ಕ್ರಿಮಿನಲ್ ವಾಟ್ಸಪ್, ಯೂನಿವರ್ಸಿಟಿ ಎಲ್ಲ ಕಡೆ ಹಿಂದೂ ಮುಸ್ಲಿಂ ಜಗಳ ಬೆಂಕಿ ಹಚ್ಚುವ, ಸೌಹಾರ್ದತೆ ಗೆಡಿಸುವ ಮೆಸೇಜ್ಗಳು ರಾಸಿ ರಾಸಿ ಬಂದು ಬೀಳ್ತವೆ. ಅದರಲ್ಲಿ 90% ಫೇಕ್ ಮೆಸೇಜ್ಗಳು, ಎಡಿಟ್ ವಿಡಿಯೋ, ಅದು ಇದು ಎಲ್ಲ ಮಾಡಿ ಹರಿಯಬಿಡುತ್ತಾರೆ. ಇನ್ನು ಮುಖ್ಯವಾಹಿನಿ ಮಾಧ್ಯಮಗಳು, ಹಿಂದಿಯಲ್ಲಿ ಗೋಧಿ ಮೀಡಿಯಾ ಅಂತ ಹೇಳ್ತಾರೆ, ನಮ್ಮ ಕನ್ನಡದಲ್ಲಿ ಅದನ್ನು ಮಡಿಲ ಮಾಧ್ಯಮಗಳು ಹೇಳ್ಬೋದು. ಮಡಿಲು, ಯಾರ ಮಡಿಲು? ಸರ್ಕಾರದ ಮಡಿಲಲ್ಲಿ ಕುಳಿತ ಈ ಮಾಧ್ಯಮಗಳು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಮಾಡುತ್ತಿರುವುದೇನು ಗೊತ್ತಾ? ಅದೇ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚಲು ಪ್ರಯತ್ನ. ಹಿಂದೆ ಏನಾದರೂ ಗಲಭೆ ಸಂಭವಿಸಿದರೆ ಅದನ್ನು ತಣ್ಣಗಾಗಿಸಲು, ಶಾಂತಿ ಸೌಹಾರ್ದತೆ ಕಾಪಾಡಲು ಮಾಧ್ಯಮಗಳು ಪ್ರಯತ್ನ ಮಾಡ್ತಿದ್ದವು. ಈಗ ಏನಾದರೂ ಸಂಭವಿಸಿದರೆ ಗಲಭೆ ಅದು ಇದ್ದರು ಅದಕ್ಕೆ ಮತ್ತಷ್ಟು ತುಪ್ಪ ಸುರಿದು ಅದರ ಬೆಂಕಿಗೆ ಹೆಚ್ಚಾಗಿಸುವಂತೆ ಮಾಡ್ತಾರೆ. ಹಿಂದೂ ಮುಸ್ಲಿಂ ಸೌಹಾರ್ದತೆ ಹಾಳು ಮಾಡಿ ದೇಶದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಏಳಬೇಕು, ಹಿಂದೂ ಮುಸ್ಲಿಮರ ನಡುವೆ ಹೊಡೆದಾಡಬೇಕು ಅನ್ನುವಂತಹ ರೀತಿ ಅವರು ನ್ಯೂಸ್ಗಳನ್ನ ಎಲ್ಲ ಪ್ರಸಾರ ಮಾಡ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಮತ್ತು ಅದರ ಬೆಂಬಲಿತ ಸಂಘಟನೆ ಎಲ್ಲ ನೋಡಿದ್ರಲ್ಲ, ದಿನ ಬೆಳಗಾದ್ರೆ ಹೊಡೆದು ಒಂದೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ, ಸೌಹಾರ್ದತೆಯನ್ನು ಹಾಳು ಮಾಡಬೇಕು, ಹಿಂದೂ ಮುಸ್ಲಿಂ ಎಂದು ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಂ ಹೊಡೆದಾಡಿ ಸಾಯಬೇಕು, ದೇಶ ಛಿದ್ರವಾದರೂ ಪರವಾಗಿಲ್ಲ ಅವರಿಗೆ,
ಅವರಿಗೆ ಹಿಂದೂ ಮುಸ್ಲಿಂ ಜಗಳದಲ್ಲಿ ತಮ್ಮ ಅಧಿಕಾರ ಗಟ್ಟಿ ಮಾಡ್ಕೋಬೇಕು. 2014 ಮುಂಚೆ ನಮ್ಮ ಶತ್ರು ರಾಷ್ಟ್ರಗಳು ಏನು ಮಾಡಲು ಪ್ರಯತ್ನ ಮಾಡ್ತಿದ್ದವು ಅದನ್ನು 2014 ನಂತರ ನಮ್ಮ ದೇಶದವರೇ ಮಾಡುತ್ತಿದ್ದಾರೆ. ಹೆಸರಿಗೆ ದೇಶಭಕ್ತರು, ಧರ್ಮ ರಕ್ಷಕರು ಅಂತ ಲೇಬಲ್ ಅಂಟಿಸಿಕೊಂಡು ಇವರು ಮಾಡ್ತಿರೋ ಕೆಲಸ ದೇಶ ವಿರೋಧಿ ಕೆಲಸ. ಸೌಹಾರ್ದತೆ ಹಾಳು ಮಾಡುವುದು ದೇಶ ವಿರೋಧಿ ಕೆಲಸ. ದೇಶ ದ್ರೋಹಿಗಳೇ ಆಗುತ್ತಾರೆ, ದೇಶ ಪ್ರೇಮಿಗಳು ಆಗಲು ಸಾಧ್ಯವೇ ಇಲ್ಲ. ಯಾವನೇ ದೇಶ ಪ್ರೇಮಿ ದೇಶದೊಳಗಿನ ಸೌಹಾರ್ದತೆ ಕದಡುವಂಥ ಕೆಲಸ ಮಾಡೋ ಆಗುತ್ತಿಲ್ಲ. ನೋಡಿ, ಸಾಮಾಜಿಕ ಜಾಲತಾಣ ಇರ್ಬೋದು, ಮಾಧ್ಯಮಗಳು ಇರ್ಬೋದು, ಇವರ ರಾಜಕೀಯ ಹೇಳಿಕೆ ಇರ್ಬೋದು, ರಾಜಕೀಯ ಕಾರ್ಯಕ್ರಮ ಇರ್ಬೋದು, ಎಲ್ಲದರಲ್ಲೂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ನಾವು ಜಗಳ ನಡೀಬೇಕು, ದಂಗೆ ಹೇಳ್ಬೇಕು, ಜನರು ಹೊಡೆದಾಡಿಕೊಂಡು ಸಾಯ್ಬೇಕು. ಈ ರೀತಿ ಮಾಡಲು ಹೊರಟವರು ಇವರು ದೇಶ ಆಗಲು ಸಾಧ್ಯವೇ? ಶತ್ರು ರಾಷ್ಟ್ರಗಳು ಮಾಡ್ತಿದ್ದ ಕೆಲಸವನ್ನು ಈಗ ನಮ್ಮವರೇ ಮಾಡ್ತಿದ್ದಾರಲ್ಲ, ಇವರು ದೇಶ ಪ್ರೇಮಿಗಳ? ಇದನ್ನು ನೀವೇ ನಿರ್ಧರಿಸಿ. ಹೂಸ್ ದ ಆಂಟಿ ನ್ಯಾಷನಲ್? ಯಾರು ದೇಶದ್ರೋಹಿಗಳು? ನೀವೇ ನಿರ್ಧರಿಸಿ. ನಮಸ್ಕಾರ, ನಾನು ಹರೀಶ್ ಪೂಜಾರಿ. ಚಾನಲ್ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಒತ್ತಿ. ನಮಸ್ಕಾರ.